ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಾನಿವತ್ತು ಹೆಂಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಚಿಕನ್ ಗ್ರೇವಿ ಮಾಡೋದಂತ ಹೆಂಗೆ ಮಾಡೋದು ನೋಡೋಣಂತ ಬರ್ರಿ ಎಲ್ಲರೂ. ಸೊ ಫಸ್ಟ್ ನಾನಿಲ್ಲಿ ಒಂದು 250 ಗ್ರಾಮಷ್ಟು ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿನಂತ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನು ತಗೊಂಡಿನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಒಂದೆರಡು ಕರಿಮೆಣಸು ಇದನ್ನ ಎಲ್ಲ ನೀಟಾಗಿ ಅಷ್ಟು ಹಾಕೊಂಡು ನೀಟಾಗಿ ಜಜ್ಜಿ ಎತ್ತಿಟ್ಕೊಳ್ಳೋಣಂತ. ಇವಾಗ ಒಂದು ಹಾಫ್ ಈರುಳ್ಳಿ ಉದ್ದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿನಿ. ಇವಾಗ ಒಂದು ಬಾಣಲೆ ತೊಗೊಂಡು ಆ ಬಾಣಲೆಗೆ ಒಂಚೂರು ಒಂದು ಒನ್ ಟು 1.5 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕೊಳತ್ತೀನಿ. ಒನ್ಸ್ ಆಯಿಲ್ ಬಿಸಿ ಆದಮೇಲೆ ನೀವು ಏನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಹಾಫ್ ಈರುಳ್ಳಿ ತೊಗೊಂಡಿನಿ. ಬಿಕಾಸ್ ನಾನು ಜಸ್ಟ್ 250 ಗ್ರಾಮಷ್ಟು ಚಿಕನ್ ತೊಗೊಂಡಿನಿ ಇಲ್ಲಿ. ಸೊ ಅದಕ್ಕೆ ಒಂದು ಹಾಫ್ ಈರುಳ್ಳಿ ಆದ್ರೆ ಮೋರ್ ದ್ಯಾನ್ ಇನಫ್. ಸೊ ಇಲ್ಲಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ನೀವು ಬಾಡಿಸ್ಕೋಬೇಕು. ಫಸ್ಟ್ ಇದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಈರುಳ್ಳಿ ಒಳಗಿಂದ. ಅದಾದಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ನೀವು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಅವಾಗಲೇ ಏನೋ ಕುಟ್ಟಿ ಇಟ್ಕೊಂಡಿದ್ವಲ್ಲ ಎಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಅದೇನು ಮಸಾಲೆ ಸಾಮಾನು ತೊಗೊಂಡಿದ್ವಲ್ಲ ಅವನ್ನ ಎಲ್ಲ ಹಾಕಿ ನೀಟಾಗಿ ಕುಟ್ಟಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ನಾನು ಇಲ್ಲಿ ಹಾಕೊಳತ್ತೀನಂತ. ಇದೆಲ್ಲ ಹಾಕೊಂಡ್ಬಿಟ್ಟು ಮತ್ತು ನೀಟಾಗಿ ನಾನು ಬಾಡಿಸ್ಕೊಳಕತ್ತೀನಿ. ಸೊ ಶುಂಠಿ ಮತ್ತು ಬೆಳ್ಳುಳ್ಳಿದು ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರ್ತೈತಿ. ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ನಾನು ಫ್ರೈ ಮಾಡ್ಕೊಳತ್ತೀನಿ. ಒನ್ಸ್ ಇದೆಲ್ಲ ನೀಟಾಗಿ ಫ್ರೈ ಆಯ್ತಂತ ಆದಮೇಲೆ ನಾನು ಎತ್ತಿಟ್ಕೊಂಡಿದ್ನಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದ ಚಿಕನ್ನ ಇಲ್ಲಿ ಹಾಕೊಳತ್ತೀನಂತ. ಈ ಚಿಕನಿಗೆ ಇವಾಗ ಚಿಕನ್ ಹಾಕೊಳತ್ತೀನಿ. ಸೊ ಇದನ್ನು ಚಿಕನ್ ಹಾಕ್ಕೊಂಡು ಆಯಿಲ್ ಒಳಗೆ ನೀಟಾಗಿ ಬಾಡಿಸ್ಕೋಬೇಕು. ಸೊ ಹಿಂಗೆ ಬಾಡಿಸ್ಕೊಳ್ಳೋದ್ರಿಂದ ಚಿಕನ್ ಟೇಸ್ಟಿಯಾಗಿ ಬರ್ತೈತೆ ನಮಗೆ. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೊಳತ್ತೀನಿ. ಅರಿಶಿನ ಹಾಕ್ಕೊಂಡು ಅದ್ರ ಜೊತೆಗೆ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಿಲ್ಲೇ. ಇಲ್ಲೇ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಳತ್ತೀನಿ. ಚಿಕನ್ ಯಾವಾಗ ನೀವು ಬಾಯ್ಲ್ ಮಾಡ್ತಿರ್ತಿರಲ್ಲ ಅವಾಗನೂ ಉಪ್ಪು ಹಾಕೊಳ್ಳೋದ್ರಿಂದ ಚಿಕನ್ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿ ಬರ್ತೈತಿ. ಇನ್ ಕೇಸ್ ನೀವು ಚಿಕನ್ ಹಂಗೆ ನೀವು ಇದು ಜಸ್ಟ್ ಏನು ಕುಟ್ಟಿಟ್ಕೊಂಡಿದ್ದೆಲ್ಲ ಹಾಕಿಬಿಟ್ಟು ಚಿಕನ್ ಬಾಯ್ಲ್ ಮಾಡಿಕೊಂಡು ಲಾಸ್ಟಿಗೆ ಎಂಡ್ ಮೂಮೆಂಟ್ ಒಳಗೆ ಉಪ್ಪು ಹಾಕ್ಕೊಂಡ್ವಿ ಅಂದ್ರೆ ಜಸ್ಟ್ ನಮ್ಗೆ ಚಿಕನ್ ಸಪ್ಪೆ ಆಗಿ ಬರ್ತೈತಿ. ಚಿಕನ್ ಇವಾಗ ನಾವು ಬಾಯ್ಲ್ ಮಾಡೋ ಮುಂದನ ಚಿಕನ್ ಜೊತೆ ಉಪ್ಪು ಬೆರೆಸ್ಕೊಂಡ್ಬಿಟ್ರೆ ಚಿಕನ್ ಒಳಗೆ ಉಪ್ಪಿನ ಅಂಶ ಹೋಗ್ಬಿಟ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬರ್ತೈತಿ. ಮತ್ತು ಉಪ್ಪು ಹಾಕೊಳ್ಳೋದ್ರಿಂದ ಚಿಕನ್ ಜಲ್ದಿ ಬಾಯ್ಲ್ ಆಗ್ತೈತಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಒಳಗಿನ ಉಪ್ಪು ಹಾಕಿಲ್ಲ ನಾನು ನೀರಿನ ಅಂಶನ ಬಿಟ್ಕೊತೈತಿ. ಸೊ ಇವಾಗ ನೀವು ಇದಕ್ಕೆ ಏನು ನೀರು ಇವಾಗಲೇನ ಆ್ಯಡ್ ಮಾಡಬಾರ್ದ. ಒಂದು ಪ್ಲೇಟ್ ತಗೋರಿ, ಅದಕ್ಕೆ ನೀರು ಹಾಕೋರಿ, ಅದನ್ನು ಆ ಪಾತ್ರೆ ಮೇಲೆ ಇಟ್ಕೊಂಬಿಡ್ರಿ. ಇದು ಯಾಕೆ ಹಿಂಗೆ ಮಾಡೋದಂದ್ರೆ ಸೊ ಚಿಕನ್ ತಂದು ನೀರಿನ ಅಂಶ ಬಿಟ್ಕೊತಿರ್ತೈತಿ. ಅಲಾಂಗ್ ವಿತ್ ದಟ್ ನಮ್ಗೆ ಇದೇನು ಪ್ಲೇಟ್ ಮೇಲೆ ಏನು ಇಟ್ಟಿರ್ತೀವಲ್ಲ ಅದು ಬಿಸಿನೀರು ಆಗ್ತೈತೆ. ಅದು ಬಿಸಿ ಆಗೋದ್ರಿಂದ ಆ ನೀರನ್ನು ನಮಗೆ ಬೇಕಾದಷ್ಟು ಎವ್ರಿ ಟೈಮ ಹಾಕೋತಾ ಹೋಗ್ಬೇಕು. ನೀವು ಹಂಗೆ ಮಾಡೋದ್ರಿಂದ ಚಿಕನ್ ಜಾಸ್ತಿ ಒಮ್ಮೆ ನೀರು ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಟೇಸ್ಟ್. ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕುದಿಸ್ತಾ ಹೋಗ್ರಿ. ಈಗ ನೀವು ನೋಡ್ತಾ ಇರ್ಬೋದು ಬಿಸಿನೀರನ್ನು ಒಂಚೂರು ಹಾಕ್ಕೊಂಡೆ ನಾನು ತಿರ್ಗಾ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಂತ. ಕ್ಲೋಸ್ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಚೂರು ನೀರು ತೊಗೊತೀನಿ. ನೀರು ಹಾಕಿ ಮತ್ತು ತಿರ್ಗಾ ಅದು ನೀರು ಇವಾಗ ನಾನು ಒಳಗೆ ಹಾಕ್ಕೊಂಡಿಲ್ಲ ಪಾತ್ರೆ ಒಳಗೆ. ಇವಾಗ ಇದ್ರ ಮೇಲೆ ಒಂಚೂರು ನೀರು ಹಾಕ್ಕೊಳತ್ತೀನಿ. ಇದು ಒಂಚೂರು ಬಿಸಿ ಆದಮೇಲೆ ತಿರ್ಗಾ ಆ ನೀರನ್ನು ನಾನು ಪಾತ್ರೆಗೆ ಹಾಕೋತೀನಂತ. ಇಲ್ಲಿ ಒಂಚೂರು ಕೊತ್ತಂಬರಿನ ಕುಟ್ಟಿ ಅದನ್ನು ಚಿಕನ್ ಏನು ಬಾಯ್ಲ್ ಆಗಾಕತ್ತೈತಲ್ಲ ಆ ಪಾತ್ರೆ ಒಳಗೆ ಹಾಕ್ಕೊಳತ್ತೀನಿ. ಹಿಂಗೆ ಮಾಡೋದ್ರಿಂದ ಚಿಕನ್ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತೈತಿ. ಇದು ಆಪ್ಷನಲ್, ಟೋಟಲಿ ಆಪ್ಷನಲ್ ಐತೆ ಕೊತ್ತಂಬರಿ ಹಾಕೊಳ್ಳೋದು. ನಿಮಗೆ ಬೇಕಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಇದನ್ನು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಚಿಕನ್ ಏನು ಅದು ಬಾಯ್ಲ್ ಆಗಾಕತ್ತೈತಿಲ್ಲ ಅದನ್ನು ಕೊತ್ತಂಬರಿ ಹಾಕಿದ್ನಲ್ಲ ಒಂಚೂರು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಅದರ ಜೊತೆನ ಚಿಕನ್ದು ಸ್ಮೆಲ್ ಚೆನ್ನಾಗಿ ಬರಬೇಕು ಗ್ರೇವಿದಂದ್ರೆ ಅದಕ್ಕೆ ಒಂದು ಮಸಾಲ ರೈಸ್ ಮಾಡ್ತೀವಲ್ಲ ಅವಾಗ ನಾವೇನು ಅದು ಮಸಾಲ ಎಲೆ ಯೂಸ್ ಮಾಡ್ತೀವಲ್ಲ ಅದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ಕಟ್ ಮಾಡಿ
ಅದನ್ನು ಈ ಪಾತ್ರೆ ಒಳಗೆ ಹಾಕೊಳತ್ತೀನಿ ನಾನು. ತಿರ್ಗಾ ಒಂಚೂರು ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತು ಪ್ಲೇಟನ್ನು ಇಟ್ಕೊಂಡು ಮತ್ತು ತಿರ್ಗಾ ಚಿಕನ್ ಬಾಯ್ಲ್ ಆಗಾಕ ಬಿಟ್ಬಿಡೋಣಂತ. ಸೊ ಈ ಕಡೆ ಚಿಕನ್ ಬಾಯ್ಲ್ ಆಗ್ತಾ ಇರಲಿ, ನಾವು ಅದಕ್ಕೆ ಒಂದು ಚೂರು ಎವ್ರಿ ಟೈಮ್ ನೀರು ಹಾಕೊತನ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣಂತ. ಇನ್ನು ಅನದರ್ ಸೈಡ್ ಏನು ಮಾಡೋಣಂತಂದ್ರೆ ನಮಗೆ ಗ್ರೇವಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ಹುರಿದಿಟ್ಕೊಳ್ಳೋಣಂತ ಬರ್ರಿ. ಇದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿನಿ. ಈ ಪಾತ್ರೆಗೆ ನಾನು ಅವೇನು ಮಸಾಲಾದ ಒಂದೆರಡು ಕರಿಮೆಣಸು, ಒಂದು ಲವಂಗ, ಒಂದು ಚಕ್ಕೆ, ಒಂದು ಏಲಕ್ಕಿ, ಒಂದು ಸ್ವಲ್ಪ ಇದು ಒಣ ಕೊಬ್ಬರಿ ತೊಗೊಂಡಿನಿ ಮತ್ತು ಬಿಳಿ ಎಳ್ಳು ತೊಗೊಂಡಿನಂತ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿನಿ. ಸೊ ಗ್ರೇವಿ ತಿಕ್ಕಾಗಿ ಬರ್ತೈತಿ ಇದನ್ನು ಪುಟಾಣಿ ಹಾಕೋದ್ರಿಂದ. ಮತ್ತು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಒಂದು ಹಾಫ್ ಇದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಸೊ ಫಸ್ಟು ಒಣ ಕೊಬ್ಬರಿ ಹಾಕೊಳ್ಳೋಣಂತ. ಒಣ ಕೊಬ್ಬರಿ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ನಾವು ಡ್ರೈ ರೋಸ್ಟ್ ಮಾಡೋಣಂತ. ಇದು ಡ್ರೈ ರೋಸ್ಟ್ ಮಾಡುವಾಗ ನಾವು ಒಂಚೂರು ಅದಕ್ಕೆ ಆಯಿಲ್ ಹಾಕೊಳ್ಳೋನು. ಆಯಿಲ್ ಹಾಕೊಳ್ಳೋದ್ರಿಂದ ನೀಟಾಗಿ ಕೊಬ್ಬರಿ ಏನಿರ್ತೈತಲ್ಲ ಅದು ನೀಟಾಗಿ ರೋಸ್ಟ್ ಆಗ್ತೈತಂತ. ಸೊ ಇವಾಗ ನಾನು ಒಣ ಕೊಬ್ಬರಿಗೆ ಒಂಚೂರು ಆಯಿಲ್ ಆ್ಯಡ್ ಮಾಡಾಕತ್ತೀನಿ ನೋಡ್ರಿ. ಇದನ್ನು ಆಯಿಲ್ ಹಾಕ್ಕೊಂಡ್ಬಿಟ್ಟು ತಿರ್ಗಾ ಒಂಚೂರು ಬಾಡಿಸ್ಕೊತೀನಂತ. ನಾನು ಬಾಡಿಸ್ಕೊಂಡಾದ್ಮೇಲೆ ಒನ್ಸ್ ಗೋಲ್ಡನ್ ಬ್ರೌನ್ ಕಲರ್ ಬಂತಂದ್ರೆ ನಮ್ದು ಒಣ ಕೊಬ್ಬರಿ, ನಾವು ಅದನ್ನು ಬಾಣಲೆಗೆ ಟ್ರಾನ್ಸ್ಫಾರ್ಮ್ ಮಾಡೋಣಂತ. ಇಲ್ಲಿ ನೀವು ಒಣ ಕೊಬ್ಬರಿನೂ ಯೂಸ್ ಮಾಡ್ಬೋದು, ಹಸಿ ಕೊಬ್ಬರಿನೂ ಯೂಸ್ ಮಾಡ್ಬೋದು. ನಾನಿಲ್ಲೇ ಒಣ ಕೊಬ್ಬರಿ ಯೂಸ್ ಮಾಡಾಕ್ತೀನಿ. ಯಾಕಂದ್ರೆ ಮಹಾರಾಷ್ಟ್ರ ಸ್ಟೈಲ್ ಪೂನಾ ಕಡೆ ಇದು ಒಣ ಕೊಬ್ಬರಿ ಹಾಕಿನ ಮಾಡ್ತಾರೆ, ಭಾಳ ಟೇಸ್ಟ್ ಬರ್ತೈತಿ ಇದು ಹಸಿ ಕೊಬ್ಬರಿಗಿಂತ. ಸೊ ಒನ್ಸ್ ಟ್ರೈ ಮಾಡಿ ನೋಡ್ರಿ, ಇದು ಟೇಸ್ಟ್ ಸಖತ್ತಾಗಿ ಬರ್ತೈತಿ. ಯಾಕಂದ್ರೆ ಒಣ ಕೊಬ್ಬರಿ ಒಳಗೆ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಚಿಕನ್ ಒಳಗೆ ನೀವು ಸ್ವಲ್ಪ ಆಯಿಲ್ ಹಾಕೋದಲ್ಲೇ ಇದು ತಂದು ಆಯಿಲ್ ಬಿಡ್ತೈತಲ್ಲ ಚಿಕನ್ ಗ್ರೇವಿ ಒಳಗೆ ಮಸ್ತ್ ಟೇಸ್ಟ್ ಬರ್ತೈತಿ. ಆ್ಯಂಡ್ ಇದು ಒಂದು ಫ್ಲೇವರ್ ನಿಮಗೆ ಡಿಫ್ರೆಂಟಾಗಿನ ಫೀಲ್ ಆಗ್ತೈತೆ ಹಸಿ ಕೊಬ್ಬರಿಗಿಂತ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಹಾಫ್ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇಮ್ ಹಂಗೆ ಒಂಚೂರು ಆಯಿಲ್ ಹಾಕೋತೀನಿ. ಆಯಿಲ್ ಹಾಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೋತೀನಂತ ಆನಿಯನ್ಸ್. ಸೊ ಇದು ಎಲ್ಲ ಆನಿಯನ್ ಫ್ರೈ ಆಗಿಂದ ಇದನ್ನು ಎತ್ತಿಟ್ಕೊತೀನಂತ. ಇವಾಗ ನಾನು ಏನು ಇವನ್ನೆಲ್ಲ ಫ್ರೈ ಮಾಡಿ ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊಳಕತ್ತೀನಲ್ಲ, ಇದು ಏನು ಅಂದ್ರೆ ಇಮ್ಮಿಡಿಯೇಟಾಗಿ ಮಿಕ್ಸರ್ಗೆ ಹಾಕಕ್ಕೆ ಹೋಗ್ಬೇಡ್ರಿ. ಸೊ ಬಾಣಲೆ ಹಾಳಾಗಿ ಹೋಗ್ತೈತಿ. ಇದನ್ನು ಒಂಚೂರು ಏನಂತಾರ ಆರಾಮಾಗಿ ಅದು ಆರಬೇಕಾ, ಆರಿಂದನ ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ಹಾಕೊಂಡ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊರಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಟೊಮೆಟೊ ಹಾಕೊಂಡಿನಿ. ಟೊಮೆಟೊ ಸೇಮ್ ಇದು ಜಲ್ದಿನ ಲೈಕ್ ಫ್ರೈ ಆಗಿಬಿಡ್ತೈತಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೂರು ಆಯಿಲ್ ಹಾಕೊಂಡ್ಬಿಟ್ಟು ಸೇಮ್ ಅದೇ ಥರ ನಾನು ಹುರ್ಕೊಂಡು ನನ್ನ ಟೊಮೆಟೊ. ಇವಾಗ ಇದನ್ನು ನಾನು ಎತ್ತಿಟ್ಕೊಳಕತ್ತೀನಿ ಇಲ್ಲೇ. ಇದಾದಮೇಲೆ ನಾವು ಏನೇನು ಒಂದೆರಡು ಲವಂಗ, ಕರಿಮೆಣಸು, ಒಂದೆರಡು ಚಕ್ಕೆ, ಅದನ್ನೆಲ್ಲನೂ ನೀಟಾಗಿ ಮತ್ತು ತಿರ್ಗಾ ಫ್ರೈ ಮಾಡ್ಕೊಳಕತ್ತೀನಿ. ಇದ್ರ ಜೊತೆನ ನಾನು ಒಂಚೂರೇನು ಕೊತ್ತಂಬರಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೊತ್ತಂಬರಿನೂ ಹಾಕ್ಬಿಟ್ಟು ಇದ್ರೊಳಗನ ಫ್ರೈ ಮಾಡ್ಕೋತೀನಂತ. ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡಿನಿ ನನ್ನ ಪಾತ್ರೆ ಒಳಗೆ. ಅದಕ್ಕೆ ಒಂಚೂರು ಮತ್ತು ಸೇಮ್ ಆಯಿಲ್ ಹಾಕೊತೀನಂತ. ಆಯಿಲ್ ಹಾಕೊಂಡ್ಬಿಟ್ಟು ಮತ್ತು ಹಂಗೆ ರೋಸ್ಟ್ ಮಾಡ್ತೀನಿ. ಸೊ ರೋಸ್ಟ್ ಮಾಡಿಬಿಟ್ಟು ಇದನ್ನು ಮತ್ತು ತಿರ್ಗಾ ಎತ್ತಿಟ್ಕೋತೀನಿ. ಬೇಕಂದವರು ಕೊತ್ತಂಬರಿ ಹಾಕೋಬೋದು, ಬೇಡ ಅಂದ್ರೆ ನೀವು ಕೊತ್ತಂಬರಿ ಸ್ಕಿಪ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ ಐತೆ ಕೊತ್ತಂಬರಿ ಹಾಕೊಳ್ಳೋದು ಗ್ರೇವಿ ಮಾಡೋ ಮುಂದೆ. ಸೊ ನಾನಿವಾಗ ಇದನ್ನು ನೀಟಾಗಿ ಫ್ರೈ ಆಗೈತೆ, ನೀವು ಇಲ್ಲಿ ನೋಡಾಕತ್ತೀರಿ ಕೊತ್ತಂಬರಿ ನೀಟಾಗಿ, ಅದನ್ನು ನಾನು ಎತ್ತಿಟ್ಕೊಂಡಿನಿ. ಈಗ ನಾವು ಬಿಳಿ ಎಳ್ಳು ಉಳ್ದೈತೆ ನಮ್ದು ಈಗ, ಮತ್ತು ಜೀರಿಗೆ ಉಳ್ದೈತೆ. ಸೊ ನಾನಿವಾಗ ಜೀರಿಗೆ ಹಾಕೊಳಕತ್ತೀನಿ ಮತ್ತು ಬಿಳಿ ಎಳ್ಳು. ಇದನ್ನು ತೀರಾ ಅಂದರೆ ಕಡಿಮೆ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇವು ಎರಡು ಹಾಕೋರಿ. ಬಿಕಾಸ್ ಜಲ್ದಿ ಫ್ರೈ ಆಗಿಬಿಡ್ತೈತಿ, ಅದು ಸಿಡಿಯಾಕೆ ಸ್ಟಾರ್ಟ್ ಆಗ್ತೈತಿ, ಮುಖಕ್ಕೆ ಸಿಡಿದ್ರೆ ಪ್ರಾಬ್ಲಮ್ ಆಗ್ತೈತಿ. ಸೊ ನಾನು ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಜಲ್ದಿ ಒಂದು 10 ಸೆಕೆಂಡ್ಸ್ ಒಳಗೆ ಆಗ್ಬಿಡ್ತೈತೆ, ಅದು ಗೋಲ್ಡನ್ ಬ್ರೌನ್ ಕಲರ್ ಬಂದುಬಿಡ್ತೈತಿ. ನಾನು ಇವಾಗ ನೀಟಾಗಿ ಎತ್ತಿಟ್ಕೊಂಡಿನಿ. ಇವಾಗ ಇವನ್ನೆಲ್ಲ ಆರಿಸ್ಕೊತೀನಂತ. ಒನ್ಸ್ ಇದು ಆರಿತ್ತಂದ್ರೆ ಇವನ್ನ ಮಿಕ್ಸಿ ಮಾಡ್ಕೋತೀನಿ. ಇವಾಗ ಈ ಕಡೆ ನಮ್ದು ಚಿಕನ್ ನೀಟಾಗಿ ಬೆಂದೈತಿಲ್ಲ ಅಂತ ನಾನು ಚೆಕ್ ಮಾಡ್ಕೊಳಕತ್ತೀನಂತ. ಸೊ ಚಿಕನ್ ನಾನು ಲೈಕ್ ನೋಡಿದೆ, ಅಷ್ಟು ನಂದು ಇನ್ನೂ ಮೆತ್ತಗಾಗಿ ಬೆಂದಿಲ್ಲ ಚಿಕನ್, ಇನ್ನೂ ಚೂರು ಹಾರ್ಡ್ ಐತಿ. ಸೊ ನಾನು ಇನ್ನೊಂದು ಚೂರು ಬೇಯಾಕ ಬಿಡ್ತೀನಂತಿಲ್ಲೇ.
ಸೊ ಇಲ್ಲಿ ಕೈಯಿಂದ ನೋಡಿದ್ರೆ ನಮಗೆ ಗೊತ್ತಾಗ್ತೈತಿ. ಹಾರ್ಡ್ ಫೀಲ್ ಆಯ್ತಂದ್ರೆ ಅದು ಟೇಸ್ಟಿ ಅನ್ಸಂಗಿ, ಐ ಮೀನ್ ತಿನ್ನಾಕ ಚಲೋ ಅನ್ಸಂಗಿಲ್ಲ ಅದು. ಸೊ ಅದೇನು ಬಿಸಿ ನೀರು ಇತ್ತಲ್ಲ ಅದನ್ನ ಇನ್ನೊಂಚೂರು ಹಾಕೊಂಡ್ಬಿಟ್ಟು ಇವಾಗ ನಾನೇನು ಮ್ಯಾಲೆ ನೀರು ಹಾಕೊಳತ್ತಿಲ್ಲ, ನಂಗೆ ಅಷ್ಟು ಸಾಕು ಗ್ರೇವಿ. ಸೊ ಇವಾಗ ಒಂದು ಮಿಕ್ಸರ್ ಗ್ರೈಂಡರ್ ತೊಗೊಂಡ್ಬಿಟ್ಟು ಅದಕ್ಕೆ ಫಸ್ಟು ಒಣ ಕೊಬ್ಬರಿ ಮತ್ತು ಇದು ಒಣ ಕೊಬ್ಬರಿ ಮತ್ತು ಪುಟಾಣಿ ಹಾಕ್ಕೊಂಡು ಫಸ್ಟ್ ಫೈನ್ ಪೇಸ್ಟ್ ಮಾಡ್ಕೋರಿ. ಯಾಕಂದ್ರೆ ಇದೇನು ಡ್ರೈ ಇರ್ತೈತಲ್ಲ, ಇದು ಸ್ವಲ್ಪ ಹಾರ್ಡ್ ಇರ್ತೈತಿ. ಸೊ ಇವೆರಡೂ ಹಾಕಿ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಅವು ಗ್ರೈಂಡ್ ಆಗಿಬಿಟ್ರೆ ನಮಗೆ ನೆಕ್ಸ್ಟ್ ಏನೋ ಉಳಿದಿದ್ದಿರ್ತಾವಲ್ಲ ಅವನ್ನ ಹಾಕಿದ್ರಂದ್ರೆ ಜಲ್ದಿ ಫೈನ್ ಪೇಸ್ಟ್ ಚೆನ್ನಾಗಿ ಬರ್ತೈತಿ. ಸೊ ಎಲ್ಲ ಇಮಿಡಿಯೇಟ್ ಹಾಕಿದ್ರೆ ಒಂದೊಂದು ಸಾರಿ ಏನಾಗ್ತೈತಿ ಕೊಬ್ಬರಿ ನೀಟಾಗಿ ಗ್ರೈಂಡ್ ಆಗೋದಿಲ್ಲ. ಅದ್ರ ರೀಸನ್ಗೆ ನಾನು ಫಸ್ಟ್ ಅವೆರಡು ಮಿಕ್ಸಿ ಮಾಡಿಕೊಂಡೆ. ಅದಾದಮೇಲೆ ಇದು ಉಳಿದಿರೋದನ್ನೆಲ್ಲ ಹಾಕಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಫುಲ್ ಫೈನ್ ಪೇಸ್ಟಾಗಿ ಗಂಧದ ಥರ ಬಂದೈತೆ ಅದು ಪೇಸ್ಟ್. ಆ ಥರ ಮಾಡ್ಕೋಬೇಕು. ಅದಾಗಿಂದ ಇವಾಗ ನಾನು ಚೆಕ್ ಮಾಡ್ಕೊಳತ್ತೀನಿ ಚಿಕನ್ ಬೆಂದೈತೋ ಇಲ್ಲೋ ಅಂಥೇಳಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಆಲ್ಮೋಸ್ಟ್ ನಂದು ಬೆಂದೈತಿ. ಸೊ ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ ನಾನು. ಇವಾಗ ಒಂದು ಬಾಣಲೆಗೆ ಆಯಿಲ್ ಹಾಕೋತೀನಿ. ಆಯಿಲ್ ಹಾಕ್ಕೊಂಡು ಒಂದು ಹಾಫ್ ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಸೊ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡೋಣಂತ. ಸಿಮಿಲರ್ಲಿ ಒಂಚೂರು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎರಡೂ ಬಾಡಿಸ್ಕೊತೀನಿ. ಒನ್ಸ್ ಇದು ಬಾಡಿಸ್ಕೊಂಡಿಂದ ಅದೇ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಗ್ರೇವಿ, ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮತ್ತು ಆ್ಯಸ್ ವೆಲ್ ಅದೇನು ಚಿಕನ್ ಕುದಿಸಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊತೀನಂತ. ಎರಡೂ ಹಾಕ್ಕೊಂಡ್ಮೇಲೆ ಒಂಚೂರು ಖಾರದ ಪೌಡ್ರ್ ಹಾಕೊಳ್ಳೋರು ಹಾಕೋರಿ. ನನಗೆ ಒಂಚೂರು ಇವಾಗ ನಾನು ಹಾಕ್ಕೊಂಡಿನಿ ಈಗ ಆಲ್ರೆಡಿ, ಇನ್ನೊಂದು ಚೂರು ಹಾಕೋತೀನಂತ ನಾನು. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ಮಸಾಲ ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ. ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ನಡೀತೈತಿ. ಬಿಕಾಸ್ ನಾವು ಆಲ್ರೆಡಿ ಗ್ರೇವಿ ಒಳಗೆ ನೀಟಾಗಿ ಚೆನ್ನಾಗೆಲ್ಲ ಮಸಾಲೆದೆಲ್ಲನೂ ಯೂಸ್ ಮಾಡ್ಕೊಂಡಿವಲ್ಲ, ಅದೇನು ಹಾಕ್ಕೊಂಡ್ರು ನಡೀತೈತಿ, ಹಾಕೊಳ್ಳಿಲ್ಲ ನಡೀತೈತಿ. ಸೊ ನಿಮಗೆ ಎಕ್ಸ್ಟ್ರಾ ಬೇಕಂದ್ರೆ ನಾನು ಒಂಚೂರು ಹಾಕ್ಕೊಂಡಿನಂತ. ಅದ್ರ ಜೊತೆ ಲಾಸ್ಟ್ ಫೈನಲ್ ಆಗಿ ಒಂಚೂರು ಕೊತ್ತಂಬರಿ ಉದುರಿಸ್ಕೊಂಡ್ಬಿಟ್ರೆ ಟೇಸ್ಟಿ ಆಗಿರೋದು, ಹೆಲ್ದಿ ಆಗಿರೋ ಮನೇಲಿ ಮಾಡಿರೋ ಮಸ್ತ್ ಚಿಕನ್ ಗ್ರೇವಿ ಆಗೈತಿ. ಫುಲ್ ಟೇಸ್ಟಿ ಆಗಿರ್ತೈತಿ. ಸೊ ಒನ್ಸ್ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ, ಡೆಫಿನೆಟ್ಲಿ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸೈತಿ, ಏನಾರೇ ಚಲೋ ಅನಿಸಿತ್ತಂದ್ರೆ ನೀವು ನನಗೊಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.